टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಬ್ಬನ್ ಪಾರ್ಕ್ ಸ್ಟೇಷನ್ನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇದು ಸುನಿಲ್ ಮ್ಯಾಥ್ಯೂಸ್ ನೀವೀಗ ನೋಡ್ತಾ ಇದ್ದೀರಾ, ಮುಂದೆ ಬರ್ತಿರುವಂಥ ವ್ಯಕ್ತಿ DNA ಇವೆಂಟ್ ಮ್ಯಾನೇಜ್ಮೆಂಟ್ನ ವ್ಯಕ್ತಿ. ನೀವೀಗ ನೋಡ್ತಿರೋದು ಅಲ್ಲಿ ಮಾಸ್ಕ್ ಹಾಕೊಂಡು ಎಂಟರ್ ಆಗ್ತಿರೋದು ಕಬ್ಬನ್ ಪಾರ್ಕ್ ಸ್ಟೇಷನ್ನ ನೇರ ದೃಶ್ಯಗಳಿವು. ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲೇ ಇರುವಂತಹ ಕಬ್ಬನ್ ಪಾರ್ಕ್ ಸ್ಟೇಷನ್ನಿಂದ ಈಗ ಹತ್ತಾ ಇರೋದು ನಿಖಿಲ್ ಸೋಸ್ಲೆ, ಬ್ಲ್ಯಾಕ್ ಟಿ ಶರ್ಟ್ ಹಾಕಿರುವಂಥ ನಿಖಿಲ್ ಸೋಸ್ಲೆ. ಹಾಗೆ ಉಳಿದಂಥ 4 ಆರೋಪಿಗಳನ್ನು ಈಗ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಲಾಗ್ತಿದೆ. ಕಬ್ಬನ್ ಪಾರ್ಕ್ ಸ್ಟೇಷನ್ನ ನೇರ ದೃಶ್ಯಗಳನ್ನು, ಲೈವ್ ವಿಜುವಲ್ಸನ್ನು ನೀವೀಗ ನೋಡ್ತಾ ಇದ್ದಾರೆ. ವೆಹಿಕಲ್ TT ಮೂಲಕ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಯಲಿರುವಂಥ ಮೆಡಿಕಲ್ ಟೆಸ್ಟ್. ಸೊ ಕಬ್ಬನ್ ಪಾರ್ಕ್ ಸ್ಟೇಷನ್ನ ಲೈವ್ ವಿಜುವಲ್ಸ್ ಈಗ ಎಲ್ಲ 4 ಆರೋಪಿಗಳು, ನಿಖಿಲ್ ಸೋಸ್ಲೆ, ಸುನಿಲ್ ಮ್ಯಾಥ್ಯೂಸ್, ಇವರೆಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು. ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ 4ರನ್ನ ಕೂಡ ಈಗ ನಿಖಿಲ್ ಸೋಸ್ಲೆ, RCB ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುಮಂತ್, DNA ಮ್ಯಾನೇಜರ್ ಕಿರಣ್, ಹಾಗೆ DNA ಮುಖ್ಯಸ್ಥರೊಬ್ಬರು ಸುನಿಲ್ ಮ್ಯಾಥ್ಯೂಸ್, ಈತನನ್ನು ಕೂಡ ಈಗ ಅರೆಸ್ಟ್ ಮಾಡಿ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನೀವೀಗ ನೋಡ್ತಿರುವಂಥ ಕಿಟಕಿ ಮೂಲಕ ನೀವು ಗಮನಿಸ್ಬೋದು, ನಿಖಿಲ್ ಸೋಸ್ಲೆ RCBಯ ಭಾಳ ನಿಕಟ ಸಂಪರ್ಕದಲ್ಲಿರುವಂಥ ವ್ಯಕ್ತಿಗಳಲ್ಲಿ ಈತ ಕೂಡ. ಪ್ಲೇಯರ್ಗಳ ಜೊತೆಗೆ, ಕೋಚಿಂಗ್ ಸ್ಟಾಫ್ ಜೊತೆಗೆ ನಾವೆಲ್ಲ ಈ ಪ್ರಾಕ್ಟೀಸ್ನ ಕವರ್ ಮಾಡೋಕ್ಕೆ ಹೋದಾಗಲೂ ಕೂಡ, ರಿಪೋರ್ಟಿಂಗ್ ಹೋದಾಗಲೂ ಕೂಡ ಈ ವ್ಯಕ್ತಿ ಯಾವತ್ತೂ ಕೂಡ ಅಲ್ಲಿ ಇರುವಂಥ ವ್ಯಕ್ತಿಗಳಲ್ಲೊಬ್ಬ. RCBಯ ಭಾಳ ಕ್ಲೋಸ್ ಸರ್ಕ್ಯೂಟಲ್ಲಿ ಇರುವಂಥ ನಿಖಿಲ್ ಸೋಸ್ಲೆ RCB ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳಲ್ಲಿ ಪ್ರಮುಖ ವ್ಯಕ್ತಿ. ಹಾಗೆ ಸುಮಂತ್, ಕಿರಣ್ DNA ಮ್ಯಾನೇಜ್ಮೆಂಟ್ ಮ್ಯಾನೇಜರ್. ಈ ಇವೆಂಟ್ಗಳನ್ನು RCB ಅನ್ಬಾಕ್ಸ್ ಇವೆಂಟ್ ಇರ್ಬೋದು, RCB ಯಾವುದೇ ಸ್ಪೆಷಲ್ ಇವೆಂಟ್ ಇದ್ದರೆ ಅದನ್ನು ಆರ್ಗನೈಸ್ ಮಾಡೋದು DNA. ಇದೀಗ ಕಬ್ಬನ್ ಪಾರ್ಕ್ ಸ್ಟೇಷನ್ ಬಳಿಯಿಂದ ಪ್ರದೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ಈಗ ನಾವು ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ? ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗ್ತಾ ಇರೋದು, ಜೊತೆಗೆ ಏನೇನು ಆಯಿತು ಅಂತ ನಿನ್ನೆಯಿಂದ ಇದುವರೆಗೆ? ಅವಿನಾಶ್, RCB ಸೆಲೆಬ್ರೇಷನ್ ವೇಳೆ ಆಗಿದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಸದ್ಯಕ್ಕೆ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು TTಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಿಂದ ಆರೋಪಿಗಳು 4ರನ್ನು ಸಹ ಈಗ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಅಂದ್ರೆ ಇದೊಂದು ಪ್ರಕ್ರಿಯೆ ಇರುತ್ತೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಿ ತದನಂತರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಲ್ಲಿ ಹೆಚ್ಚಿನ ವಿಚಾರಣೆಗೆ ಆರೋಪಿಗಳನ್ನ ಕಸ್ಟಡಿಗೆ ಕೇಳ್ತಾರೆ. ಕೋರ್ಟ್ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದ್ದಲ್ಲಿ ಆರೋಪಿಗಳನ್ನ ಮತ್ತೆ ಪೊಲೀಸರ ಕಸ್ಟಡಿಗೆ ನೀಡ್ತಾರೆ. ಸೊ ಮತ್ತೆ ಅವ್ರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮತ್ತೆ ಕಚೇರಿಗೆ ಇಲ್ಲಿ ಅಂದ್ರೆ ಪೊಲೀಸ್ ಠಾಣೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಈಗಾಗಲೇ ಅಂದ್ರೆ ಇದಕ್ಕಿಂತ ಮುಂಚೆ ಬೆಳಿಗ್ಗೆಯಿಂದನೂ ಸಹ ಆರೋಪಿಗಳು 4ರನ್ನು ಸಹ ಪೊಲೀಸರು ವಿಚಾರಣೆಯನ್ನ ಮಾಡಿಸಿದ್ರು. DCP ಅಂದ್ರೆ ಅಪರಾಧ ವಿಭಾಗದ DCP ಜೊತೆಗೆ ಈಗ ಸೆಂಟ್ರಲ್ DCP ಹೆಚ್ಚುವರಿ ಹೊಣೆ ಹೊತ್ತಿರುವಂತಹ ಅಕ್ಷಯ್ ಮಚ್ಚಿಂದ್ರ ಅವರು ನೇತೃತ್ವದಲ್ಲಿ ACP ಮತ್ತು 3 ಇನ್ಸ್ಪೆಕ್ಟರ್ಗಳು ಸಹ 4 ಆರೋಪಿಗಳನ್ನ ವಿಚಾರಣೆ ನಡೆಸಿ ಈ ಒಂದು ಘಟನೆಗೆ ನಿಮ್ಮ ಒಂದು ಕಾರಣ, ಅವರ ಒಂದು ಏನು ಪಾತ್ರ ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ರು. ಅದರಲ್ಲೂ ಪ್ರಮುಖವಾಗಿ RCB ಪೋಸ್ಟ್ ಮಾಡಿದ್ದು ಮತ್ತು ಅನುಮತಿ ಇಲ್ಲದೆ ಈ ಒಂದು ನಾವು ವಿಕ್ಟರಿ ಪೆರೇಡ್ ಮಾಡ್ತೀವಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದು, ಜೊತೆಗೆ ಟಿಕೆಟ್ ಹಂಚಿಕೆಯ ಗೊಂದಲದ ವಿಚಾರಗಳು, ಹಾಗೂ ಗೇಟ್ನ ಓಪನ್ ಮಾಡೋದಂತ ವಿಚಾರ ಮತ್ತು ಉಚಿತ ಪ್ರವೇಶ ನೀಡಿದಂತ ವಿಚಾರ, ಇದೆಲ್ಲದರ ಗೊಂದಲ ಹೇಗೆಲ್ಲ ಇತ್ತು, ಯಾಕೆ ಈ ರೀತಿ ಮಾಡಿದ್ರಿ ಮತ್ತು ಇದಕ್ಕೆಲ್ಲ ಕಾರಣಗಳೇನು, ಮತ್ತೆ ನಿಮ್ಗೆ ಯಾರು ಒತ್ತಡ ಇತ್ತ, ಅನುಮತಿ ನೀಡದೇ ಇದ್ರೂ ಸಹ ನೀವು ಈ ತರ ಪೋಸ್ಟ್ ಮಾಡಿ ಅಭಿಮಾನಿಗಳನ್ನ ಬರೋದಕ್ಕೆ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದಕ್ಕೆ ಈ ರೀತಿಯಾಗಿ ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿ ಬೇಕು ಎಲ್ಲವನ್ನೂ ಸಹ ಪೊಲೀಸರು ಕಲೆ ಹಾಕಿ ಈಗ ಒಂದು ವರದಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಈ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಪೊಲೀಸರು ತದನಂತರ ಹೆಚ್ಚಿನ ವಿಚಾರಣೆಗೆ ಆರೋಪಿಗಳನ್ನ ಕೇಳಲಿದ್ದಾರೆ. ಈಗ ಸದ್ಯಕ್ಕೆ CIDಗೂ ಸಹ ಕೇಸು ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಬಹುಶಃ ಕೋರ್ಟಿಂದ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಪಡೆದುಕೊಂಡ ನಂತರ ಮತ್ತೆ ಒಂದಷ್ಟು ವಿಚಾರಣೆ ನಡೆಸಿ CIDಯಲ್ಲಿ ತಂಡ ರಚನೆ ಆಗಬೇಕಾಗಿದೆ. ರಾತ್ರಿಯಷ್ಟೇ CM ಸಿದ್ದರಾಮಯ್ಯ ಅವರು CIDಗೆ ನಾವು ಕೇಸನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ CIDಯಿಂದ ತಂಡದ ಯಾವುದೇ ಒಂದು ತನಿಖಾಧಿ ನೇತೃತ್ವದಲ್ಲಿ ತಂಡ ರಚನೆ ಆಗಿಲ್ಲ. ಸೊ ಅವ್ರದ್ದು ತಂಡ ರಚನೆ ಆಗ್ತಿದ್ದಂಗೆ ಬಹುಶಃ ಇವತ್ತು ಮಧ್ಯಾಹ್ನದ ನಂತರ ಈ ಒಂದು ಪ್ರಕರಣ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಮತ್ತು ಫೈಲು ಜೊತೆಗೆ ಆರೋಪಿಗಳನ್ನ CID ವಶಕ್ಕೆ ಪೊಲೀಸರು ನೀಡಲಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರದೀಪ್.